ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. Press meet. I used to address. I, being a Vice President of Karnataka State Chalwadi Mahasabha, wish to brief you the brief story of the Karnataka scheduled caste people. For thousands of years together, the SC community people in this country have been victimized, have been oppressed and suppressed by the so-called land-owning community in the country. So we are real victims of this operation. That is why our Karnataka government in the state have brought this internal reservation just to uplift the scheduled caste people, particularly untouchables. So in that context, I used to bring certain things before you. Some of the vested interests in the state, they are dividing SC community people in the name of left and right. So our view, Chalwadi Mahasabha view is that almost all the SC right and left people get equal share in the reservation matrix. They must get equal share in the reservation matrix. This is the view of Chalwadi Mahasabha in the state. So in regard to this, some vested interests, so-called left community people, as already mentioned by Mr. Gonski, these unruly elements, two people, they are trying to divide the SC right and left. So hundreds of years together, SC right and left people have led their life as brothers. ನಮ್ಮ ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ್ ಕೊಡಬಾಗಿ ಅವರು ಸವಿಸ್ತಾರವಾಗಿ ಪ್ರಸ್ತಾಪನೆ ಮಾಡಿದ್ದಾರೆ. ಈ ಸಂವಿಧಾನದ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನರುಗಳಿಗೆ ಮೀಸಲಾತಿಯನ್ನ ನಿಗದಿಪಡಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿ ಅದನ್ನು ಒಂದು ಶೆಡ್ಯೂಲನ್ನು ಸೇರಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಷನ್ ಮಾಡುವಂಥ ಸಂದರ್ಭದಲ್ಲಿ ಮೂಲ ಅಸ್ಪೃಶ್ಯ ಜಾತಿಗಳು ಕರ್ನಾಟಕದಲ್ಲಿ ಅದು 1975 ಇರಬಹುದು, ತದನಂತರ 1995 ದೇವೇಗೌಡರು ಸರ್ಕಾರ ಬಂದಾಗ ಈ ರಿಸರ್ವೇಷನವನ್ನು ಮೇಂಟೈನ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಅವರು ತಮ್ಮ ಜೀವಿತಾವಧಿಯಲ್ಲಿ ಪರಿಶಿಷ್ಟ ಜಾತಿ ಜನರಿಗೆ 50% ಮೀಸಲಾತಿಯನ್ನು ಒದಗಿಸಿದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, 1979ರಲ್ಲಿ ಹಾವನೂರು ಕಮಿಷನನ್ನು ಜಾರಿಗೆ ಮಾಡಿದ ನಂತರ ಏನು ಸ್ಪೃಶ್ಯ ಜಾತಿಗಳಾದಂಥ ಲಂಬಾಣಿ, ಬೋವಿ, ಒಡ್ಡರ, ವರಮ, ಕೊರಚಿ ಅಂತ ಹೇಳಿ ಈ 5 ಜಾತಿಗಳನ್ನು ಅಂದಿನ ದೇವರಾಜ ಅರಸರು ಮುಖ್ಯಮಂತ್ರಿಗಳಾದ ಕಾಲದಲ್ಲಿ ಅದನ್ನು ಜಾರಿಗೆ ಮಾಡಿದ್ರು 1979ರಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರ ನಂತರದ ಮತ್ತು ಸಂವಿಧಾನ ಜಾರಿಯಾದ ನಂತರ ಅಲ್ಲಿವರೆಗೂ ಕೂಡ
ಈ ಮೂಲ ಜಾತಿಗಳು ಅಸ್ಪೃಶ್ಯರು, ಮಾದಿಗರು, ಹೊಲೆಯರು, ಸಮಗಾರ, ಮೋಕ್ಷಗಾರ, ಅದಕ್ಕೆ ಸಂಬಂಧಿತ ಜಾತಿಗಳಿಗೆ ಮಾತ್ರ ಮೀಸಲಾತಿಯನ್ನು ಇತ್ತು. ಇದನ್ನು ನಾವು ಬಹಳ ಕುಲಂಕುಷವಾಗಿ ವಿಚಾರ ಮಾಡಬೇಕಾಗಿದೆ. ಸುಮಾರು ದಿನಗಳಿಂದ ನಾವು ಯಾವುದೇ ಅಸ್ಪೃಶ್ಯ ಜಾತಿಗೆ ಸೇರಿದಂಥ ಪ್ರತಿ 26,000 ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಲಯ ಮಾದಿಗರಲ್ಲಿ ಇವತ್ತಿಗೂ ಕೂಡ ಸಹೋದರತ್ವ ಭಾವನೆ ಇದೆ. ಆದರೆ ಇತ್ತಿತ್ತಲಾಗಿ ನಮ್ಮನ್ನಾಳುವ ರಾಜಕಾರಣಿಗಳು ಅದಕ್ಕೆ ಬೇಕಂತಲೇ ರಿಸರ್ವೇಷನ್ನ ಹೆಸರಿನಲ್ಲಿಟ್ಟುಕೊಂಡು ವಲಯ ಮಾದಿಗ ಜನರಲ್ಲಿ ಜಗಳ ಹಚ್ಚುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು 2022ರಲ್ಲಿ ಸರ್ಕಾರದ ಆದೇಶಗಳು, ಸರ್ಕಾರದ ಏನು ಆದೇಶಗಳು ಮಾಡಿದ್ರು, ಅಲ್ಲಿ 100 ರೋಸ್ಟರ್ ಬಿಂದುಗಳನ್ನು ಮಾಡಿದ್ರು. 100 ರೋಸ್ಟರ್ ಬಿಂದುಗಳಲ್ಲಿ 2022ರಲ್ಲಿ ಅದು ಕೇವಲ 17 ಜನರಿಗೆ ಮಾತ್ರ 100 ರೋಸ್ಟರ್ ಬಿಂದುಗಳನ್ನು ಮಾಡಿ 17 ರೋಸ್ಟರ್ ಬಿಂದುಗಳನ್ನು ತಿನ್ನಲಿಕ್ಕೆ ಮಾಡಿದ್ರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ 2023ರಲ್ಲಿ ಒಂದು ಆದೇಶವನ್ನು ಮಾಡಿ, ಅದು ತೆಲಂಗಾಣ ಮಾದರಿಯ ಆದೇಶದಲ್ಲಿ ಒಳ ಮೀಸಲಾತಿಯನ್ನು ಕೂಡ ಕೊಡಬೇಕನ್ನಂತ ಹೇಳಿ ಒಂದು ಆದೇಶವನ್ನು ಮಾಡಿ, ಸರ್ಕಾರ ಅದಕ್ಕೆ HN ನಾಗಮೋಹನ್ ದಾಸ್ ಅನ್ನುವಂಥ ನ್ಯಾಯಮೂರ್ತಿಗಳ ಒಂದು ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿ, ಕಳೆದ ನವೆಂಬರ್ ತಿಂಗಳಲ್ಲಿ 2025 ನವೆಂಬರ್ ತಿಂಗಳಲ್ಲಿ ಸರ್ಕಾರದ ಆ ವರದಿಯನ್ನು ಅಂಗೀಕರಿಸಲಾಯಿತು. ಅಂಗೀಕರಿಸಿದ ಮೇಲೆ ಸುಮಾರು 56,600 ಚಿಲ್ಲರೆ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಜನಗಳಿಗೆ ಇಂಟರ್ ರಿಸರ್ವೇಷನ್ ಏನು ಕೊಡ್ಬೇಕಂತ ಹೇಳಿ ವರದಿ ಸಿದ್ಧಪಡಿಸಿತು. ಅದನ್ನು ಅವತ್ತು ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಏನು ನಾಗಮೋಹನ್ ವರದಿಯನ್ನು ಅಂತಂದರೆ ಮಾದಿಗ ಜಾತಿಗೆ 6%, ವಲಯ ಜಾತಿಗೆ 5%, ಇನ್ನುಳಿದ ಜಾತಿಗೆ 3 ಚಿಲ್ಲರೆ ಮಾಡಿ ಅದನ್ನು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ರು. ಈ ಒಳ ಮೀಸಲಾತಿ ಮತ್ತು ಈ ಹುದ್ದೆಗಳ ನೇಮಕಾತಿ ಕುರಿತಾಗಿ ಸವಿವರವಾಗಿ ಮಾತನಾಡಿದ್ದಾರೆ. ಇಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಮೂಹ ಮಾಧ್ಯಮಗಳಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ನಮ್ಮ ಸಮುದಾಯಕ್ಕೆ ಸಂಬಂಧಿಸಿದ ಶಾಸಕರ ಕುರಿತಾಗಿ ಮಾತ್ರ ಟಾರ್ಗೆಟನ್ನು ಮಾಡಿ ಅವರಿಗೆ ಅಸಂವಿಧಾನಿಕ ಪದಗಳನ್ನು ಬಳಸುವುದರ ಮುಖಾಂತರ ಈ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ನೀಡುತ್ತಿದ್ದಾರೆ. ಅದನ್ನು ಖಂಡಿಸುವ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಮೀಸಲಾತಿ ಹಾಗೂ ಒಳ ಮೀಸಲಾತಿ ಬೆಳೆದು ಬಂದ ರೀತಿ ಹಾಗೂ ಅನೇಕ ವರದಿಗಳು ಸಲ್ಲಿಸಿದಂಥ, ಅನೇಕ ಸಮಿತಿಗಳು ಸಲ್ಲಿಸಿದಂಥ ವರದಿಗಳನ್ನು ಆಧರಿಸಿ ಇವತ್ತು ಕೊನೆಯದಾಗಿ ಒಳ ಮೀಸಲಾತಿಗೆ ತೆಲಂಗಾಣದ ನಂತರ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿದೆ. ಆದರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಅಭಿಷೇಕ್ ಚಕ್ರವರ್ತಿ ಅವರು ಹೇಳಿದ ಹಾಗೆ ಈ ರೋಸ್ಟರ್ ಬಿಂದು ಅಳವಡಿಕೆಯಲ್ಲಿ ಏನು 6 ಅಂತಕ್ಕಂಥ ಏನು ವಲಯ ತತ್ಸಂಬಂಧಿತ ಜಾತಿಗಳಿಗೆ 6%, ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಅಂತಕ್ಕಂಥ ವಿಷಯದಲ್ಲಿ ಈಗ ಇರ್ತಕ್ಕಂಥ ಈ ಒಳ ಮೀಸಲಾತಿ ಆಧಾರದಲ್ಲಿ ಈಗೇನು 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಈ ರೋಸ್ಟರ್ ಬಿಂದುಗಳ ಪ್ರಕಾರ ನಮಗೆ ಏನು ವಲಯ ತತ್ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗ್ತಕ್ಕಂಥ ವಿಚಾರ ಇದೆ. ಇಲ್ಲಿ ನಾವು ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುವಂಥ ಅವಕಾಶ ಇದೆ. ಅದಕ್ಕಾಗಿ ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಮಾಡಬೇಕು, ಅಥವಾ ಹಳೆಯ ಮೀಸಲಾತಿಯ ಪ್ರಕಾರನೇ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ. ಆದರೆ ಇದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಕೇವಲ ಏನು ಒಂದು ವಲಯ ಮತ್ತು ಮಾದಿಗ ಸಮುದಾಯಗಳನ್ನು ಒಡೆದು ಹಾಕಬೇಕು ಅಂತಕ್ಕಂಥ ರಾಜಕೀಯ ಉದ್ದೇಶದ ಪ್ರಕಾರನೇ ಮಾತ್ರ ಒಂದು ಯಾವುದೋ ಒಂದು ಏನು RSSನ ಒಂದು ನಿರ್ದೇಶನದಂತೆ ಈ ವಲಯ ಸಂಬಂಧಿತ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಟಾರ್ಗೆಟನ್ನು ಮಾಡಿ ಮಾತನಾಡ್ತಕ್ಕಂಥದ್ದು ಇದು ಒಳ ಮೀಸಲಾತಿಗಾಗಿ ಅಲ್ಲ. ಇಲ್ಲಿ ಏನು ಈ ಮೀಸಲು ಪಡಿತಿರ್ತಕ್ಕಂಥ
ಹೊಲೆಯ ಮತ್ತು ಮಾದಿಗೆ ಜಾತಿಗಳನ್ನು ಒಡಿತಕ್ಕಂಥದ್ದು ಒಂದೇ ಒಂದು ಉದ್ದೇಶವಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನಾವು ನಮ್ಮ ಹಿರಿಯರು ಹೇಳಿದ ಹಾಗೆ ಎಲ್ಲರೂ ಒಕ್ಕಟ್ಟಾಗಿ, ಯಾಕೆಂತಂದ್ರೆ ಇಲ್ಲಿಯವರೆಗೆ ಮೀಸಲಾತಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ನಮ್ಗೆ ಬಂದಿಲ್ಲ. ಎಲ್ಲರೂ ಸರಿಸಮಾನವಾಗಿ ಮೀಸಲಾತಿಯನ್ನ ಪಡೆದುಕೊಂಡಿದ್ದೀವಿ. ನಮ್ಮ ಅರ್ಹತೆಯ ಮೇಲೆ, ಯೋಗ್ಯತೆಯ ಮೇಲೆ ಇದನ್ನು ನಾವು ಮೀಸಲಾತಿಯನ್ನ ಪಡೆದುಕೊಂಡು ಬಂದಿದ್ದೇವೆ. ಬಟ್ 1979 ನಂತರ ಕೆಲವೊಂದು ಸ್ಪೃಶ್ಯ ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಸೇರಿಕೊಂಡು ನಮಗೆ ಅನ್ಯಾಯವಾದಾಗ ಈ ಒಳ ಮೀಸಲಾತಿ ಬೇಕು ಅಂತಕ್ಕಂಥದ್ದು ನಾವು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಈಗ ನಾವು ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ಒಳ ಮೀಸಲಾತಿ ಕೆಲವು ನ್ಯೂನತೆಗಳನ್ನು ತೊಡೆದು ಹಾಕುವಲ್ಲಿ ಏನು ಸಮಿತಿಗಳು ಸ್ಪಷ್ಟ ನಿರ್ದೇಶನ ನೀಡಿದ ಕಾರಣ ಮತ್ತೆ ಈ ಒಂದು ಹಳೆಯ ಮೀಸಲಾತಿ ಪ್ರಕಾರ ಇವುಗಳನ್ನ ತುಂಬಬೇಕು ಅಂತ ಹೇಳತಕ್ಕಂಥದ್ದು ಒಂದು ಸರ್ಕಾರದ ನಿಲುವಾಗಿದೆ. ಇದನ್ನ ಖಂಡಿಸಿ ಮಾದಿಗ ಸಮುದಾಯ ಹೋರಾಟವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಎಲ್ಲ ನಮ್ಮ ಏನು ಒಳ ಮೀಸಲಾತಿಯನ್ನು ಪಡೆದುಕೊಳ್ತೀವಿ ಅವೆಲ್ಲ ಜಾತಿಗಳು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ಅಸಂವಿಧಾನಿಕ ಪದವನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಛಲವಾದಿ ಸಮುದಾಯಕ್ಕೆ ಸಂಬಂಧಿಸಿದ ರಾಜಕೀಯ ವ್ಯಕ್ತಿಗಳ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಅಥವಾ ಏಕವಚನದಲ್ಲಿ ಮಾಡ್ತಕ್ಕಂಥದ್ದು, ಇದನ್ನ ಮಾಡಿದರೆ ಮತ್ತೆ ಈ ಸಮುದಾಯ ಹೋರಾಟದ ಹಾದಿಯನ್ನ ಹಿಡಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಹಿರಿಯರು ನೀಡಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನೀವು ಈ ನ್ಯೂನತೆಗಳನ್ನು ಸರಿಪಡಿಸಿ ಒಳ ಮೀಸಲಾತಿಗೆ ಹೊಲೆಯ ಮತ್ತು ಮಾದಿಗ ಜನಾಂಗಕ್ಕೆ ಸರಿಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕೆಂದು ನಾವು ಈ ವೇದಿಕೆ ಮುಖಾಂತರ ಆಗ್ರಹವನ್ನ ಮಾಡ್ತೇವೆ.